ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ನಿಮಗೆ ಕ್ಯಾನ್ಸರ್ ಅಂದರೆ ಗೊತ್ತಿದೆ. ಸೊ ಕ್ಯಾನ್ಸರ್ ಅಂದರೆ ಏನು? ಅಬ್ನಾರ್ಮಲ್ ಸೆಲ್ ಡಿವಿಷನ್, ಓಕೆ, ಆ್ಯಂಡ್ ಸ್ಪ್ರೆಡ್ ಆಫ್ ದಿ ಅಬ್ನಾರ್ಮಲ್ ಸೆಲ್ಸ್ ಇನ್ ದಿ ಬಾಡಿ. ಸೊ ಇಲ್ಲಿ ಏನಾಗ್ತಾ ಇದೆ? ಅಬ್ನಾರ್ಮಲ್ ಸೆಲ್ ಗ್ರೋತ್ ಆಗ್ತಾ ಇದೆ, ಸೆಲ್ ಡಿವಿಷನ್ ಆಗ್ತಾ ಇದೆ, ಆ್ಯಂಡ್ ಸ್ಪ್ರೆಡ್ ಆಫ್ ಅಬ್ನಾರ್ಮಲ್ ಸೆಲ್ಸ್ ಇನ್ ದಿ ಬಾಡಿ ಆಗ್ತಾ ಇದೆ. ಸೊ ಯಾಕಾಗುತ್ತೆ ಅಂತ ಕೂಡ ನಿಮಗೆ ಗೊತ್ತಿದೆ. ಎಕ್ಸ್ಪೋಜರ್ ಟು ಕಾರ್ಸಿನೋಜನ್ಸ್, ರೇಡಿಯೇಷನ್ ಆಗಿರ್ಬೋದು, ಜೆನೆಟಿಕ್ ಪ್ರಾಬ್ಲಮ್ಸ್ ಇರ್ಬೋದು, ಮ್ಯೂಟೇಷನ್ ಆಗಿರ್ಬೋದು, ಕೆಮಿಕಲ್ಸಿಗೆ ನೀವು ಎಕ್ಸ್ಪೋಸ್ ಆಗಿರ್ಬೋದು. ಆದಾಗ ವಾರ್ನಿಂಗ್ ಸೈನ್ಸ್ ಏನೇನಿರ್ತವೆ ಅಂತ ನಾವು ನೋಡೋಣ. ಸೊ ಫಸ್ಟ್ ಅರ್ಲಿ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು, ಅಥವಾ ವಾರ್ನಿಂಗ್ ಸೈನ್ಸ್. ಸೊ ಇದರಲ್ಲಿ ಯಾವುದಾದ್ರೂ ನಿಮಗೆ ವಾರ್ನಿಂಗ್ ಸೈನ್ಸ್ ಇದ್ದರೆ ನಿಮಗೆ ಕ್ಯಾನ್ಸರ್ ಇರೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ಫಸ್ಟ್ ನೋಡೋಣ ವಾರ್ನಿಂಗ್ ಸೈನ್ಸ್ ಆಫ್ ಕ್ಯಾನ್ಸರ್ ಅಂದರೆ ಏನು. ಕ್ಯಾನ್ಸರ್ ಸಿಂಪ್ಟಮ್ಸ್ ಆರ್ ವೇರಿ ಬೇಸ್ಡ್ ಆನ್ ಲೊಕೇಶನ್, ಟೈಪ್, ಬಟ್ ಸಮ್ ಆಫ್ ಕಾಮನ್ ಅರ್ಲಿಯೆಸ್ಟ್ ವಾರ್ನಿಂಗ್ ಸೈನ್ಸ್ ಕ್ಯಾನ್ ಬಿ ರಿಮೆಂಬರ್ಡ್ ಯೂಸಿಂಗ್ ಕಾಷನ್ ಎಕ್ರೋನಿಮ್. ಓಕೆ, ಸೊ ಭಾಳಷ್ಟು ಏನಿರ್ತವೆ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಇರ್ತವೆ, ಡಿಪೆಂಡ್ಸ್ ಆನ್ ಲೊಕೇಶನ್ ಆಫ್ ದಿ ಆ್ಯಂಡ್ ಟೈಪ್ ಆಫ್ ದಿ ಕ್ಯಾನ್ಸರ್. ಸೊ ಕ್ಯಾನ್ಸರ್ ಟೈಪ್ಸ್ ಸರ್ ನಿಮ್ಗೆ ಗೊತ್ತಿದೆ, ಕ್ಲಾಸಿಫಿಕೇಶನ್ ಆಫ್ ಕ್ಯಾನ್ಸರ್ ನೋಡಿದ್ವಿ. ಸೊ ಯಾವ ಲೊಕೇಶನ್ನಲ್ಲಿ ಆಗುತ್ತೆ, ಯಾವ ಟೈಪ್ ಆಫ್ ಕ್ಯಾನ್ಸರ್ ಇರುತ್ತೆ, ಅದ್ರ ಮೇಲೆ ಭಾಳಷ್ಟು ವಾರ್ನಿಂಗ್ ಸೈನ್ಸ್ ಇರ್ತವೆ. ಬಟ್ ಮೋಸ್ಟ್ ಕಾಮನ್ ವಾರ್ನಿಂಗ್ ಸೈನ್ಸ್ ಅಂದರೆ ಭಾಳ ಕಾಮನ್ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಏನೇನು ಇರ್ತವೆ ಅಂದರೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಅದನ್ನು ನಾವು ಈಸಿಲಿ ಹೇಗೆ ರಿಮೆಂಬರ್ ಮಾಡ್ಬೋದು? ಕಾಷನ್, CAUTION. ಸೊ ಪ್ರತಿಯೊಂದು ಲೆಟರಿಂದ ಒಂದು ವಾರ್ನಿಂಗ್ ಸೈನ್ ನಾವಿಲ್ಲಿ ರೆಡಿ ಮಾಡಿದ್ದೀವಿ. ಸೊ ಫಸ್ಟ್ ಸಿಗ್ನಿಂಗ್ ಏನಾಗುತ್ತೆ? ಚೇಂಜ್ ಇನ್ ಬೋವೆಲ್ ಆ್ಯಂಡ್ ಬ್ಲಾಡರ್ ಹ್ಯಾಬಿಟ್. ಸೊ ಏನಾಗುತ್ತೆ? ಚೇಂಜ್ ಇನ್ ಬೋವೆಲ್ ಆ್ಯಂಡ್ ಬ್ಲಾಡರ್ ಹ್ಯಾಬಿಟ್. ಸೊ 1 ನಂಬರ್ ಆ್ಯಂಡ್ 2 ನಂಬರ್ ಮೀನ್ಸ್ ಯೂರಿನೇಷನ್ ಆ್ಯಂಡ್ ಸ್ಟೂಲ್ ಪಾಸ್ ಮಾಡ್ತಿರಲ್ಲ, ಅದರಲ್ಲಿ ಹ್ಯಾಬಿಟ್ ನಿಮ್ಗೆ ಚೇಂಜ್ ಆಗುತ್ತೆ. ಪರ್ಸಿಸ್ಟೆಂಟ್ ಕಾನ್ಸ್ಟಿಪೇಷನ್ ಆಗಿರ್ಬೋದು, ಅಥವಾ ಬ್ಲಡ್ ಇನ್ ಯೂರಿನ್ ಒಳಗಡೆ ಬ್ಲಡ್ ಕೂಡ ಬರ್ಬೋದು. ಸೊ ಈ ಥರ ಆಗ್ಬಹುದು. ಓಕೆ, ಸೊ ಫಸ್ಟ್ ಏನಿದೆ, ಫಸ್ಟ್ ವಾರ್ನಿಂಗ್ ಸೈನ್ ಚೇಂಜಸ್ ಇನ್ ಬೋವೆಲ್ ಆ್ಯಂಡ್ ಬ್ಲಾಡರ್ ಹ್ಯಾಬಿಟ್ಸ್. ಸೊ ಬೋವೆಲ್ ಮೂವ್ಮೆಂಟ್ ಮತ್ತು ಬ್ಲಾಡರ್ ಮೂವ್ಮೆಂಟಲ್ಲಿ ಏನಾಗುತ್ತೆ? ಚೇಂಜಸ್ ಆಗುತ್ತೆ ಫಸ್ಟ್. ನೆಕ್ಸ್ಟ್ ಏನಿದೆ? ಎ. ಸೊ ನೆಕ್ಸ್ಟ್ ಏನಿದೆ? ಎ, ಅ ಸೋರ್ that does not heal. ಸೋರ್ ಅಂದರೆ ಏನು? ಗಾಯ. ಓಕೆ, ಸೊ ಸೋರ್ ಅಂದರೆ ಗಾಯ ಅಂತ ಹೇಳ್ಬೋದು, ಅಥವಾ ವೂಂಡ್. ಓಕೆ, ಒಂದು ವೂಂಡ್ ಇದೆ, ಒಂದು ಗಾಯ ಇದೆ, ಒಂದು ಹುಣ್ಣು ಅಂತಾರಲ್ಲ ಅದು ಇದೆ. ದಟ್ ಡಸಂಟ್ ಹೀಲ್. ಯಾವುದೋ ಒಂದು ಗಾಯ ಇದೆ, ಅಲ್ಲಿ ಏನಾಗಿದೆ? ಪಸ್ ಫಿಲ್ ಆಗಿದೆ, ಅದು ಹೀಲ್ ಆಗ್ತಾನೇ ಇಲ್ಲ, ಸರಿಯಾಗಿ ಆಗ್ತಾನೇ ಇಲ್ಲ, ಹೀಲ್ ಆಗ್ತಾನೇ ಇಲ್ಲ. ಸೊ ಸೆಕೆಂಡ್ ಇದು ಆಗಿರ್ಬೋದು. ಓಕೆ, ಫಸ್ಟ್ ಏನಿತ್ತು? ಚೇಂಜಸ್ ಇನ್ ಬೋವೆಲ್ ಆ್ಯಂಡ್ ಬ್ಲಾಡರ್ ಹ್ಯಾಬಿಟ್ಸ್. ಸೊ ಸೆಕೆಂಡ್ ಏನಿದೆ? ಏನಿಂದ ಅ ಸೋರ್ ದಟ್ ಡಸಂಟ್ ಹೀಲ್, ಸ್ಪೆಷಲಿ ಇನ್ ಮೌತ್ ಆರ್ ಸ್ಕಿನ್. ಮೌತ್ ಒಳಗಡೆ ಅಲ್ಸರ್ಸ್ ಆಗಿದ್ದಾವೆ, ಕಂಟಿನ್ಯೂಸ್ ಒಂದು ಅಲ್ಸರ್ ಇದೆ, ಅದು ಕಡಿಮೆನೇ ಆಗ್ತಾ ಇಲ್ಲ. ಸ್ಕಿನ್ ಮೇಲೆ ಏನೋ ಒಂದು ವೂಂಡ್ ಆಗಿದೆ, ಅದು ಕಡಿಮೆನೇ ಆಗ್ತಾ ಇಲ್ಲ. ರೀಸನ್ ಏನಿರ್ಬೋದು? ಕ್ಯಾನ್ಸರ್ ಆಗಿರಬಹುದು. ನೆಕ್ಸ್ಟ್ ಇವನಿಂದ ಏನು ಬರುತ್ತೆ? ಅನ್ಯೂಸುವಲ್ ಬ್ಲೀಡಿಂಗ್ ಆರ್ ಡಿಸ್ಚಾರ್ಜ್. ಓಕೆ, ಸೊ ಏನಾಗುತ್ತೆ ಇಲ್ಲಿ? ಅನ್ಯೂಸುವಲ್ ಬ್ಲೀಡಿಂಗ್, ಬ್ಲಡ್ ಲಾಸ್ ಆಗಿರ್ಬೋದು, ಅಥವಾ ಡಿಸ್ಚಾರ್ಜ್ ಬರುತ್ತೆ. ಓಕೆ, ಡಿಸ್ಚಾರ್ಜ್ ಅಂದರೆ ನಿಮ್ಗೆ ಗೊತ್ತಿದೆ, ಯಾವುದೇ ಒಂದು ವೂಂಡ್ ಇದೆ ಅದರಿಂದ ಜಾಸ್ತಿ ಡಿಸ್ಚಾರ್ಜ್ ಬರ್ಬೋದು, ಅಥವಾ ಎಕ್ಸಾಂಪಲ್ ಇಲ್ಲಿ ಬ್ಲಡ್ ಇನ್ ಸ್ಟೂಲ್ ಬರ್ಬೋದು, ಅಥವಾ ವಜೈನಲ್ ಬ್ಲೀಡಿಂಗ್ ಆಗಿರ್ಬೋದು, ಡಿಸ್ಚಾರ್ಜ್ ಆಗಿರ್ಬೋದು, ಬರುತ್ತೆ. ಓಕೆ, ಅನ್ಯೂಸುವಲ್ ಬ್ಲೀಡಿಂಗ್ ಆರ್ ಡಿಸ್ಚಾರ್ಜ್ ಸಚ್ ಆಸ್ ಬ್ಲಡ್ ಇನ್ ಸ್ಟೂಲ್. ಸೊ ಸ್ಟೂಲ್ ಒಳಗಡೆ ಬ್ಲಡ್ ಬರ್ತಾ ಇದೆ. ಓಕೆ, ನೀವು ಸ್ಟೂಲ್ ಪಾಸ್ ಮಾಡಿದಾಗ ಅಲ್ಲಿ ಬ್ಲಡ್ ಬರ್ತಾ ಇದೆ, ಅಥವಾ ವಜೈನ ಒಳಗಡೆ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ, ವಜೈನಿಂದ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ. ಸೊ ಅದು ಕೂಡ ಒಂದು ವಾರ್ನಿಂಗ್ ಸೈನ್ ಆಗಬಹುದು. ನೆಕ್ಸ್ಟ್ ನಾವು ನೋಡೋಣ ಟಿನಿಂದ. ಓಕೆ, ಸೊ ಸಿನಿಂದ ಏನಿತ್ತು? ಚೇಂಜಸ್ ಇನ್ ಬೋವೆಲ್ ಆ್ಯಂಡ್ ಬ್ಲಾಡರ್ ಹ್ಯಾಬಿಟ್. ಏನಿಂದ? ಅ ಸೋರ್ ದಟ್ ಡಸಂಟ್ ಹೀಲ್. ಯುನಿಂದ ಏನಿತ್ತು? ಅನ್ಯೂಸುವಲ್ ಬ್ಲೀಡಿಂಗ್ ಆರ್ ಡಿಸ್ಚಾರ್ಜ್. ಸೊ ಟಿನಿಂದ ಏನಿದೆ ನೋಡೋಣ? ಥಿಕ್ಕನಿಂಗ್ ಆರ್ ಲಂಪ್ ಇನ್ ದಿ ಬ್ರೆಸ್ಟ್ ಆರ್ ಅದರ್ ಬಾಡಿ ಏರಿಯಾಸ್. ಸೊ ಏನಾಗುತ್ತೆ ಇಲ್ಲಿ? ಥಿಕ್ನೆಸ್ ಅಂದರೆ ದಪ್ಪ ಆಗೋದು, ಅಥವಾ ಲಂಪ್ ಅಂದರೆ ಒಂದು ಗಡ್ಡೆ ಥರ. ಓಕೆ, ಲಂಪ್ ಅಂದರೆ ಏನು? ಒಂದು ಟ್ಯೂಮರ್ ಥರ ಆಗ್ತಾ ಇದೆ, ಒಂದು ಗಡ್ಡೆ ಥರ ಆಗ್ತಾ ಇದೆ. ಎಲ್ಲಾಗ್ಬೋದು? ಬ್ರೆಸ್ಟಲ್ಲಿ ಆಗ್ಬೋದು, ಅಥವಾ ಬೇರೆ ಆರ್ಗನ್ಸ್, ಬೇರೆ ಏರಿಯಾದಲ್ಲಿ ಕೂಡ ಆಗಬಹುದು. ಇಟ್ ಮೇ ಇಂಡಿಕೇಟ್ ಅ ಟ್ಯೂಮರ್. ಸೊ ಲಂಪ್ ಬಂದಿದೆ ಅಥವಾ ಜಾಸ್ತಿ ಥಿಕ್ ಆಗಿದೆ ಅಂದರೆ ಏನು? ಕ್ಯಾನ್ಸರ್ ಇರೋ ಸಾಧ್ಯತೆ ಇರುತ್ತೆ, ಹಾಸ್ಪಿಟಲ್ ಹೋಗಿ ತೋರಿಸ್ಕೊಳ್ಳಿ ಅಂತ ಅರ್ಥ. ಸೊ ಟಿ ಮೀನ್ಸ್ ಥಿಕ್ಕನಿಂಗ್ ಆರ್ ಲಂಪ್ ಇನ್ ದಿ ಬ್ರೆಸ್ಟ್ ಆರ್ ಅದರ್ ಬಾಡಿ ಏರಿಯಾಸ್ ಅಂತ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ ಐನಿಂದ ಏನಿದೆ? ಇಂಡೈಜೆಷನ್ ಆರ್ ಡಿಫಿಕಲ್ಟಿ ಸಾಲೋಯಿಂಗ್.
ಸೊ ಏನಾಗ್ತಾ ಇದೆ, ಇಂಡೈಜೆಷನ್ ಅಂದರೆ ಡೈಜೆಷನ್ ಸರಿಯಾಗಿ ಆಗ್ತಾ ಇಲ್ಲ, ಅಥವಾ ಡಿಫಿಕಲ್ಟಿ ಇನ್ ಸಾಲೋಯಿಂಗ್ ಆಗ್ತಾ ಇದೆ, ಇಂಡೈಜೆಷನ್ ಆಗ್ತಾ ಇದೆ. ಪರ್ಸಿಸ್ಟೆಂಟ್ ಆ್ಯಸಿಡ್ ರಿಫ್ಲಕ್ಸ್ ಅಂದರೆ ಏನು, ಸ್ಟಮಕ್ಕಲ್ಲಿರೋ ಆ್ಯಸಿಡ್ ವಾಮಿಟಿಂಗ್ ಬಂದಿದ್ದ ಥರ ಆಗಿ ರಿಫ್ಲಕ್ಸ್ ಆಗಿ ಮೌತ್ ತನಕ ಬರ್ತಾ ಇದೆ, ವಾಮಿಟಿಂಗಲ್ಲಿ ಬರ್ತಾ ಇದೆ. ಅಥವಾ ಪೇನ್ ವೈಲ್ ಈಟಿಂಗ್, ಊಟ ಮಾಡೋ ಸಮಯದಲ್ಲಿ ನಿಮಗೆ ಪೇನ್ ಆಗ್ತಾ ಇದೆ ಅಂದರೆ ಏನು, ಕ್ಯಾನ್ಸರ್ ಎಲ್ಲಿ ಇದೆ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಕ್ಯಾನ್ಸರ್ ಇದೆ ಅಂತ ಅರ್ಥ. ಓರಲ್ ಕ್ಯಾನ್ಸರ್ ಆಗಿರಬಹುದು, ಅಥವಾ ಸ್ಟಮಕ್ ಕ್ಯಾನ್ಸರ್ ಆಗಿರಬಹುದು, ಅಥವಾ ಲ್ಯಾರಿಂಜಿಯಲ್ ಕ್ಯಾನ್ಸರ್ ಆಫ್ ಲ್ಯಾರಿಂಗ್ಸ್ ಆದರೂ ಕೂಡ ನಿಮಗೆ ಡಿಫಿಕಲ್ಟಿ ಇನ್ ಸಾಲೋಯಿಂಗ್ ಆಗುತ್ತೆ. ನೆಕ್ಸ್ಟ್ ಸೊ ಓನಿಂದ ಏನು ಬರುತ್ತೆ, ಆಬ್ವಿಯಸ್ ಚೇಂಜ್ ಇನ್ ವಾಟ್ ಆರ್ ಮೋಲ್. ಓಕೆ, ಸೊ ವಾಟ್ ಅಥವಾ ಮೋಲ್ ಅಂದರೆ ಮಚ್ಚೆ ಅಂತ ಹೇಳ್ತಿರಲ್ಲ ನೀವು, ಅದು ಏನಾಗ್ತಾ ಇದೆ, ಚೇಂಜಸ್ ಆಗ್ತಾ ಇದೆ, ಸಡನ್ ಗ್ರೋತ್ ಆಗ್ತಾ ಇದೆ, ಕಲರ್ ಚೇಂಜ್ ಆಗ್ತಾ ಇದೆ, ಅಥವಾ ಅಲ್ಲಿಂದ ಬ್ಲೀಡಿಂಗ್ ಬರ್ತಾ ಇದೆ. ಓಕೆ, ವಾಟ್ ಅಥವಾ ಮೋಲ್ ಅಂದರೆ ಮಚ್ಚೆಗಳಿರ್ತಾವೆ ಅಲ್ಲ, ಅವು ಏನಾಗ್ತಾ ಇದ್ದಾವೆ, ಸಡನ್ನಾಗಿ ದೊಡ್ಡದಾಗ್ತಾ ಇದ್ದಾವೆ. ಅಂದರೆ ಏನು, ಅಲ್ಲಿ ಜಾಸ್ತಿ ಸೆಲ್ ಡಿವಿಷನ್ ಆಗ್ತಾ ಇದೆ, ಸಡನ್ನಾಗಿ ದೊಡ್ಡದಾಗ್ತಾ ಇದೆ, ಸಡನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಅಂದರೆ ಏನು, ಅಲ್ಲಿ ಜಾಸ್ತಿ ಸೆಲ್ ಡಿವಿಷನ್ ಆಗ್ತಾ ಇದೆ, ಅದು ನಾರ್ಮಲ್ ಅಲ್ಲ. ಸೊ ಅದು ಕೂಡ ಏನಾಗ್ಬೋದು, ಕ್ಯಾನ್ಸರ್ ಇರಬಹುದು ಅಂತ ಅರ್ಥ. ನೆಕ್ಸ್ಟ್ ಎನ್ ಫಾರ್ ನ್ಯಾಗಿಂಗ್ ಕಫ್ ಆರ್ ಹಾರ್ಸಿನೆಸ್. ನ್ಯಾಗಿಂಗ್ ಕಫ್ ಆರ್ ಹಾರ್ಸಿನೆಸ್ ಅಂದರೆ ಏನು, ಜಾಸ್ತಿ ಕೆಮ್ಮು ಬರೋದು. ಒಂದು ವ್ಯಕ್ತಿ ಇದ್ದಾನೆ, ಜಾಸ್ತಿ ಅವಾಗ ಕೆಮ್ತಾ ಇದ್ದಾನೆ, ಜಾಸ್ತಿ ಕಫಿಂಗ್ ಮಾಡ್ತಾ ಇದ್ದಾನೆ ಅಂದರೆ ಏನು, ಅವನಿಗೆ ಕ್ಯಾನ್ಸರ್ ಇರೋ ಸಾಧ್ಯತೆ ಇದೆ. 100% ಹೇಳೋಕ್ಕಾಗೋದಿಲ್ಲ, ಅವನಿಗೆ ಜಾಸ್ತಿ ಕೆಮ್ಮಿದ್ರೆ ಅವನಿಗೆ ಕ್ಯಾನ್ಸರ್ ಇದೆ ಅಂತ ಅರ್ಥ. ಓಕೆ, ಪರ್ಸಿಸ್ಟೆಂಟ್ ಕಫ್ ಲಾಸ್ಟಿಂಗ್ ಓವರ್ 3 ವೀಕ್ಸ್ಗಿಂತ ಜಾಸ್ತಿ ಕಫ್ ಇದೆ, ಸೌಂಡಲ್ಲಿ ಏನೋ ಚೇಂಜ್ ಆಗಿದೆ, ಹಾರ್ಸಿನೆಸ್ ಅಂದರೆ ವಾಯ್ಸ್ ಚೇಂಜಸ್ ಆಗಿದ್ದಾವೆ, ಕಫ್ ಬರ್ತಾ ಇದೆ ಅಂದರೆ ಅರ್ಥ ಏನು, ಅವನಿಗೆ ಕ್ಯಾನ್ಸರ್ ಇರಬಹುದು. ಓಕೆ, ಸೊ ಇಷ್ಟೆಲ್ಲ ಏನಿದು ವಾರ್ನಿಂಗ್ ಸೈನ್ಸ್ ನಾವು ಈಸಿಲಿ ರಿಮೆಂಬರ್ ಮಾಡಬಹುದಾಗಿತ್ತು. CAUTION ಕಾಷನ್ ಅಂತ ನಾವು ಈಸಿಲಿ ರಿಮೆಂಬರ್ ಮಾಡಬಹುದಿತ್ತು. ಸೊ ಇದನ್ನು ಬಿಟ್ಟು ಕೂಡ ಇನ್ನೊಂದು ಸ್ವಲ್ಪ ಇದ್ದಾವೆ ವಾರ್ನಿಂಗ್ ಸೈನ್ಸು. ಸೊ ಸಡನ್ ವೇಟ್ ಲಾಸ್ ಆಗುತ್ತೆ ವಿಥೌಟ್ ಟ್ರೈಯಿಂಗ್. ನೀವು ವೇಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇಲ್ಲ. ಸೊ ಜಾಸ್ತಿ ಜನ ವೇಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರೆ, ಈವನ್ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ವೇಟ್ ಲಾಸ್ ಮಾಡೋಕ್ಕೆ, ಬಟ್ ನನಗೆ ಆಗ್ತಾ ಇಲ್ಲ. ಓಕೆ, ಸೊ ಒಂದು ವ್ಯಕ್ತಿ, ನನ್ನ ಫ್ರೆಂಡ್ ಇದ್ದಾನೆ, ಅವನಿಗೆ ವಿಥೌಟ್ ಟ್ರೈಯಿಂಗ್ ಅಂದರೆ ಅವನು ಟ್ರೈನೇ ಮಾಡ್ತಾ ಇಲ್ಲ, ಅವನಿಗೆ ವೇಟ್ ಲಾಸ್ ಆಗಿದೆ. ರೀಸನ್ ಏನಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು. ಸೊ ಕ್ಯಾನ್ಸರ್ ಇದ್ದರೆ ವೇಟ್ ಲಾಸ್ ಯಾಕಾಗುತ್ತೆ ಅಂತ ಕೇಳಿದಾಗ, ಸೊ ಕ್ಯಾನ್ಸರ್ ಇದ್ದರೆ ವೇಟ್ ಲಾಸ್ ಯಾಕಾಗುತ್ತೆ, ರೀಸನ್ ಇಂಡೈಜೆಷನ್. ಸೊ ಇಂಡೈಜೆಷನ್ ಅಂದರೆ ನೀವು ಏನು ಊಟ ಮಾಡಿದಿರಲ್ಲ ಅದು ಡೈಜೆಸ್ಟೇ ಆಗ್ತಾ ಇಲ್ಲ. ಓಕೆ, ಅದು ಆಗಿರ್ಬೋದು. ಅಥವಾ ನಿಮ್ಮ ಬಾಡಿಗೆ ನ್ಯೂಟ್ರಿಷನ್ ಬೇಕಾಗಿರುತ್ತೆ ಅಲ್ಲ, ನಿಮ್ಮ ಬಾಡಿಗೆ ನ್ಯೂಟ್ರಿಷನ್ ಬೇಕಾಗಿರುತ್ತೆ, ಬಟ್ ಎಲ್ಲ ನ್ಯೂಟ್ರಿಷನ್ ಯಾವ ಕಡೆ ಹೋಗ್ತಾ ಇದ್ದಿದೆ, ಟ್ಯೂಮರ್. ಸೊ ಜಾಸ್ತಿ ಸೆಲ್ ಡಿವಿಷನ್ ಆಗ್ತಾ ಇದೆ, ಸೆಲ್ ಗ್ರೋತ್ ಜಾಸ್ತಿ ಆಗ್ತಾ ಇದೆ, ಪೂರ ಒಂದು ಮಾಸ್ ಆಗ್ತಾ ಇದೆ, ಒಂದು ಟ್ಯೂಮರ್ ಆಗ್ತಾ ಇದೆ, ಒಂದು ಕ್ಯಾನ್ಸರ್ ದೊಡ್ಡದಾಗ್ತಾ ಇದೆ, ಸೆಲ್ ಡಿವಿಷನ್ ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲ ನ್ಯೂಟ್ರಿಷನ್ ಅದೇ ಸೈಡಲ್ಲಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ಇಂಡೈಜೆಷನ್ ಆಗುತ್ತೆ, ಎಲ್ಲ ಫುಲ್ ವೀಕ್ ಆಗ್ತಾನೆ, ಅದು ಸೆಲ್ ದೊಡ್ಡದಾಗುತ್ತೆ, ಅದು ಪಾರ್ಟ್ ದೊಡ್ಡದಾಗುತ್ತೆ, ಕ್ಯಾನ್ಸರ್ ಆಗಿಬಿಡುತ್ತೆ. ಸೊ ಮೇನ್ ಇಂಡೈಜೆಷನ್ ಇರುತ್ತೆ, ಅವ್ರಿಗೆ ಲಾಸ್ ಆಫ್ ಅಪಟೈಟ್, ಊಟ ಮಾಡೋಕ್ಕೆ ಹೋಗೋದಿಲ್ಲ, ವಿಥೌಟ್ ಟ್ರೈಯಿಂಗ್ ದೇ ಆರ್ ಲೂಸಿಂಗ್ ವೇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅನ್ಎಕ್ಸ್ಪ್ಲೇನ್ಡ್ ಫೀವರ್, ನೈಟ್ ಸ್ವೆಟ್ಸ್. ಓಕೆ, ಸೊ ಅವರಿಗೆ ಫೀವರ್ ಬರ್ತಾ ಇದೆ ಮತ್ತು ನೈಟ್ ಸ್ವೆಟ್ ಮೀನ್ಸ್ ರಾತ್ರಿಯಲ್ಲಿ ಜಾಸ್ತಿ ಸ್ವೆಟ್ಟಿಂಗ್ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ರೀಸನ್ ಗೊತ್ತೇ ಇಲ್ಲ ಸರ್. ಫೀವರ್ ಬರ್ತಾ ಇದೆ ಅವಾಗವಾಗ, ಮತ್ತು ಸ್ವೆಟ್ಸ್ ಕೂಡ ಬರ್ತಾ ಇದೆ, ರೀಸನ್ ಗೊತ್ತೇ ಇಲ್ಲ. ನೆಕ್ಸ್ಟ್ ಕ್ರಾನಿಕ್ ಫ್ಯಾಟಿಗ್ ಆರ್ ವೀಕ್ನೆಸ್. ಹೌದು, ಏನಾಗ್ತಾ ಇದೆ ಅವರಿಗೆ ಜಾಸ್ತಿ ದಿವಸ ಡೈಲಿ ಏನಾಗ್ತಾ ಇದೆ ಅವರಿಗೆ, ಫ್ಯಾಟಿಗ್ ಆಗ್ತಾ ಇದೆ, ವೀಕ್ನೆಸ್ ಆಗ್ತಾ ಇದೆ, ಏನು ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ, ವೀಕ್ನೆಸ್ ಆಗ್ತಾ ಇದೆ. ರೀಸನ್ ಏನಿದೆ, ಸೊ ಎಲ್ಲ ನಿಮ್ಮ ಬಾಡಿಯಲ್ಲಿ ಎನರ್ಜಿ ಯಾವ ಸೈಡ್ ಹೋಗ್ತಾ ಇದೆ, ಕ್ಯಾನ್ಸರ್ ಸೈಡ್ ಹೋಗ್ತಾ ಇದೆ. ಯಾಕಂದರೆ ನಿಮ್ಮ ಬಾಡಿಯಲ್ಲಿ ಎಲ್ಲಕ್ಕಿಂತ ಫಾಸ್ಟ್ ಗ್ರೋತ್ ಏನಾಗ್ತಾ ಇದೆ ಇವಾಗ, ಕ್ಯಾನ್ಸರ್ ಸೆಲ್ಸ್ ಫಾಸ್ಟಾಗಿ ಗ್ರೋತ್ ಆಗ್ತಾ ಇದ್ದಾವೆ, ಡಿವೈಡ್ ಆಗ್ತಾ ಇದ್ದಾವೆ. ಅಂದರೆ ಅವರಿಗೆ ನ್ಯೂಟ್ರಿಷನ್ ಕೂಡ ಜಾಸ್ತಿ ಬೇಕು, ಕ್ಯಾನ್ಸರ್ ಸೆಲ್ಸ್ಗೆ ಜಾಸ್ತಿ ನ್ಯೂಟ್ರಿಷನ್ಸ್ ಬೇಕು. ಅದಕ್ಕೋಸ್ಕರ ಎಲ್ಲ ಕಡೆಯಿಂದ ನ್ಯೂಟ್ರಿಷನ್ ಯಾವ ಸೈಡ್ ಹೋಗುತ್ತೆ, ನೀವು ಊಟ ಸರಿಯಾಗಿ ಮಾಡಿದ್ರೆ, ಎಷ್ಟು ಸರಿಯಾಗಿ ಮಾಡ್ತಾ ಇದ್ದೀರಾ ಓಕೆ, ಬಟ್ ಎಲ್ಲ ನ್ಯೂಟ್ರಿಷನ್ ಯಾವ ಸೈಡ್ ಹೋಗ್ತಾ ಇದೆ, ಕ್ಯಾನ್ಸರ್ ಸೈಡೇ ಹೋಗ್ತಾ ಇದೆ. ಕ್ಯಾನ್ಸರ್ ಸೆಲ್ಸ್ ಯಾವಲ್ಲಿದ್ದಾವೆ ಅಲ್ಲ, ಅದೇ ಪ್ಲೇಸಲ್ಲೆಲ್ಲ ಸೆಲ್ಸ್ ಏನಾಗ್ತಾ ಇದ್ದಾವೆ, ಡಿವೈಡ್ ಆಗ್ತಾ ಇದ್ದಾವೆ, ಅದೇ ಪ್ಲೇಸಲ್ಲಿ ಎಲ್ಲ ನ್ಯೂಟ್ರಿಷನ್ ಹೋಗ್ತಾ ಇದೆ. ಎಲ್ಲ ನಿಮ್ಮ ಬಾಡಿಯಿಂದ ಎಲ್ಲ ನ್ಯೂಟ್ರಿಷನ್ ಒಂದು ಪ್ಲೇಸಲ್ಲಿ ಹೋಗಿದೆ, ನಿಮ್ಮ ಬಾಡಿಯಲ್ಲಿ ವೀಕ್ನೆಸ್ ಆಗಿದೆ. ಓಕೆ, ಸೊ ಐ ಥಿಂಕ್ ನಿಮಗೆ ವಾರ್ನಿಂಗ್ ಸೈನ್ಸ್ ಅರ್ಥ ಆಗಿರ್ಬೋದು. ಸೊ ಫಸ್ಟ್ ಇರೋದು ಚೇಂಜ್ ಇನ್ ಬೋವೆಲ್ ಆ್ಯಂಡ್ ಬ್ಲಾಡರ್ ಹ್ಯಾಬಿಟ್ಸ್. ಸೊ ನೆಕ್ಸ್ಟ್ ಇರೋದು ಅ ಸೋರ್ ದಟ್ ಡಸಂಟ್ ಹೀಲ್. ನೆಕ್ಸ್ಟ್ ಅನ್ಯೂಸುವಲ್ ಬ್ಲೀಡಿಂಗ್ ಆರ್ ಡಿಸ್ಚಾರ್ಜ್. ನೆಕ್ಸ್ಟ್ ಟೀನಿಂದ ಥಿಕ್ನಿಂಗ್ ಆರ್ ಲಂಪ್ ಇನ್ ದಿ ಬ್ರೆಸ್ಟ್ ಆರ್ ಅದರ್ ಬಾಡಿ
ಏರಿಯಾಸ್. ನೆಕ್ಸ್ಟ್ ಐನಿಂದ ಇಂಡೈಜೆಷನ್ ಆರ್ ಡಿಫಿಕಲ್ಟಿ ಇನ್ ಸಾಲೋಯಿಂಗ್. ಓನಿಂದ ಆಬ್ವಿಯಸ್ ಚೇಂಜ್ ಇನ್ ವಾರ್ಟ್ ಆರ್ ಅ ಮೋಲ್, ಅಂದರೆ ಮಚ್ಚೆ ಏನಾಗ್ತಾ ಇದೆ, ಸಡನ್ಲಿ ಚೇಂಜ್ ಆಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ, ಕಲರ್ ಚೇಂಜ್ ಆಗ್ತಾ ಇದೆ, ಡಿಸ್ಚಾರ್ಜ್ ಬರ್ತಾ ಇದೆ, ಬ್ಲಡ್ ಬರ್ತಾ ಇದೆ. ನೆಕ್ಸ್ಟ್ ನ್ಯಾಗಿಂಗ್ ಕಫ್ ಅಥವಾ ಹಾರ್ಸಿನೆಸ್ ಅಂತ ಹೇಳ್ತೀವಿ. ಅದನ್ನು ಬಿಟ್ಟು ಇವು 3 ಕೂಡ ಇದ್ದಾವೆ. ವೆಯ್ಟ್ ಲಾಸ್ ಆಗುತ್ತೆ ಆ್ಯಂಡ್ ಫೀವರ್, ನೈಟ್ ಸ್ವೆಟ್, ವೀಕ್ನೆಸ್ ಇರುತ್ತೆ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.